2028ರ ಮುಖ್ಯಮಂತ್ರಿ ರೇಸ್ನಲ್ಲಿ ಇವರಿದ್ದಾರೆ ಅನ್ನೋದನ್ನ ಪದೇ ಪದೇ ಇಂಡೈರೆಕ್ಟ್ ಆಗಿ ಇವರು ಹೇಳ್ತಾನೆ ಬರ್ತಿದ್ದಾರೆ. ಅದ್ ಹೇಗೆ ಅಂತಂದ್ರೆ ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸೋ ಮೂಲಕ ಇದನ್ನ ಹಂತ ಹಂತವಾಗಿ ಸಾಬೀತು ಪಡಿಸ್ತಾನೂ ಬರ್ತಾ ಇದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಹೇಗಂದ್ರ ಶಿಗ್ಗಾವಿ ಬೈ ಎಲೆಕ್ಷನ್ ತಗೊಳ್ಳಿ, ಬಾಗಲಕೋಟೆಯ ಬೈ ಎಲೆಕ್ಷನ್ ತಗೊಳ್ಳಿ. ಶಿಗ್ಗಾವಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಕ್ಷೇತ್ರ. ಅವರ ಮಗನನ್ನ ಸೋಲಿಸಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸ್ತಾರೆ. ಈಗ ಬಾಗಲಕೋಟೆ ಬಗ್ಗೆ ಮಾತಾಡೋಣ. HY ಮೇಟಿ ಅವರ ನಿಧನದಿಂದ ತೆರವಾಗಿದ್ದಂತಹ ಕ್ಷೇತ್ರ, ಕುಟುಂಬಸ್ಥರಲ್ಲಿ ಸಾಕಷ್ಟು ಅಸಮಾಧಾನ ಇತ್ತು. ಇವರಿಗೆ ಟಿಕೆಟ್ ಸಿಗ್ಬೇಕು, ಅವ್ರಿಗೆ ಸಿಗ್ಬೇಕು ಅಂತ ಹೇಳಿ ಅಣ್ಣ ತಂಗಿಯಂದ್ರ ಮಧ್ಯೆ ಒಂದ್ ರೀತಿ ವಾಗ್ವಾದ ಕೂಡ ಆಗ್ತಾ ಇತ್ತು. ಕೊನೆಗೂ ಕಾಂಗ್ರೆಸ್ನ ನಾಯಕರು ಉಮೇಶ್ ಅವರನ್ನ, ಅಂದ್ರೆ ಮೇಟಿ ಅವರ ಮಗ ಉಮೇಶ್ ಅವರಿಗೆ ಟಿಕೆಟ್ ಅನೌನ್ಸ್ ಮಾಡುತ್ತೆ. ಕುಟುಂಬದಲ್ಲಿ ಇದ್ದಂತಹ ಅಸಮಾಧಾನವನ್ನ ಶಮನ ಮಾಡುವಂತ ಕೆಲಸ ಮೊಟ್ಟ ಮೊದಲ ಬಾರಿಗೆ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾರೆ. ಸತೀಶ್ ಜಾರಕಿಹೊಳಿ ಅವರು ಬಾಗಲಕೋಟೆ ಬೈ ಎಲೆಕ್ಷನ್ ಗಾಗಿ ತಮ್ಮ ಟೀಮ್ ರೆಡಿ ಮಾಡಿ ಕ್ಷೇತ್ರದಲ್ಲಿ ಬಿಡ್ತಾರೆ. ಬೇರೆ ಬೇರೆ ಕಾರ್ಯಕರ್ತರಲ್ಲಿ ಇದ್ದಂತಹ ಅಸಮಾಧಾನವನ್ನ ದೂರ ಮಾಡುವಂತ ಕೆಲಸ ಮಾಡ್ತಾರೆ. ಕುಟುಂಬದಲ್ಲಿ ಇದ್ದಂತಹ ಅಸಮಾಧಾನವನ್ನ ದೂರ ಮಾಡುವಂತಹ ಕೆಲಸ ಮಾಡ್ತಾರೆ. HY ಮೇಟಿ ಅವರಿಂದ ದೂರವಾಗಿದ್ದಂತಹ ಕಾಂಗ್ರೆಸ್ನ ವೋಟರ್ಸ್ ಗಳನ್ನ ಮತ್ತೆ ವಾಪಸ್ ಕರ್ಕೊಂಡು ಬರುವಂತಹ ಪ್ರಯತ್ನನೂ ಕೂಡ ಇವರು ಮಾಡ್ತಾರೆ. ಅಹಿಂದ ಮತಗಳ ಕ್ರೋಢೀಕರಣವನ್ನು ಕೂಡ ಇವರು ಮಾಡ್ತಾರೆ. ಬೂತ್ ಮಟ್ಟದಲ್ಲಿ ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಆಗುವಂತೆ ನೋಡಿಕೊಳ್ತಾರೆ. ಕಾಂಗ್ರೆಸ್ನ ವೋಟರ್ಸ್ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಹೋಗದಂತೆ ಇವರು ನೋಡಿಕೊಳ್ತಾರೆ. ಇದೆಲ್ಲದರ ಪರಿಣಾಮವಾಗಿ ಉಮೇಶ್ ಮೇಟಿ ಅವರು 22,332 ವೋಟ್ಗಳಿಂದ ವಿಜಯ ಪತಾಕೆಯನ್ನ ಹಾರಿಸ್ತಾರೆ. ಇದೆಲ್ಲದರ ಕ್ರೆಡಿಟ್ ತಮ್ಮ ಕೆಲಸದಿಂದಲೇ ಗುರುತಿಸಿಕೊಳ್ಳುವಂತಹ ಸತೀಶ್ ಜಾರಕಿಹೊಳಿ ಅವರಿಗೆ ಖಂಡಿತವಾಗಿಯೂ ಸಲ್ಲುತ್ತೆ.